ಕರ್ನಾಟಕಕ್ಕೆ ಕಾವೇರಿ ಜಲಾಘಾತವನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ತಮಿಳುನಾಡಿಗೆ ನೀರು ಬಿಡುವಂತೆ ಇದೀಗ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಕೊಟ್ಟಿರುವಂತದ್ದು. ಮಧ್ಯಾಹ್ನ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಅಂತಿಮ ಆದೇಶ ಕೂಡ ಇದೀಗ ಬರಬೇಕಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಕರ್ನಾಟಕದ ಆಕ್ಷೇಪ ಕೂಡ ಇದೀಗ ಎದುರಾಗಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ನಿತ್ಯ 1.03 TMC ಬಿಡೋದಾದ್ರೂ ಹೇಗೆ? ನಮ್ಮಲ್ಲೇ ನೀರಿಲ್ಲ, ಇನ್ನು ಅಲ್ಲಿಗೆ ಹೇಗಪ್ಪ ಇಷ್ಟು ನೀರನ್ನ ನಿತ್ಯ ಬಿಡೋದು? 12,000 ಕ್ಯೂಸೆಕ್ ನೀರನ್ನ ಹೇಗೆ ಬಿಡೋದು ಅನ್ನುವಂಥದ್ದು ಕೂಡ ಇದೀಗ ಪ್ರಶ್ನೆ ಆಗಿರುವಂಥದ್ದು. ಇದೆಲ್ಲ ವಿಚಾರಕ್ಕೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅಂತಿಮ ಆದೇಶದ ಪ್ರಕಟಣೆ ಕೂಡ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಸಿಡಬ್ಲ್ಯೂಆರ್ಸಿಯಿಂದ ಇದೀಗ 15 ದಿನ 12,000 ಕ್ಯೂಸೆಕ್ ಅನ್ನ ನೀರು ಬಿಡಬೇಕು ತಮಿಳುನಾಡಿಗೆ ಅನ್ನುವಂಥ ಶಿಫಾರಸನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಕರ್ನಾಟಕದಲ್ಲೇ ಜನರಿಗೆ ಕುಡಿಯುವ ನೀರಿಲ್ಲ, ನಾವು ಕುಡಿಯುವ ನೀರಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕುಡಿಯುವ ನೀರಿಗೆ ಬರ ಇರೋದ್ರಿಂದಾಗಿ ಈ ನೀರನ್ನ ಅಷ್ಟು ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ವಿ. ಇನ್ನು ತಮಿಳುನಾಡಿಗೆ ಬೆಳೆ ಬೆಳೆಯೋದಕ್ಕೆ ಈ ರೀತಿಯಾಗಿ ನೀರು ಬಿಡೋದಕ್ಕೆ ಹೇಳ್ತಾ ಇದ್ದಾರೆ. ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನಮ್ಮ ಡ್ಯಾಮ್ಗಳಲ್ಲಿ ಅಷ್ಟರ ಮಟ್ಟಿಗೆ ನೀರಿದೆಯಾ, ನಾವು ದಿನನಿತ್ಯ 12,000 ಕ್ಯೂಸೆಕ್ ನೀರನ್ನು ಬಿಡೋದಕ್ಕೆ ನಮ್ಮ ಡ್ಯಾಮ್ಗಳಲ್ಲಿ ಸಾಮರ್ಥ್ಯ ಇದೆಯಾ, ಅಂದರೆ ಅಷ್ಟು ನೀರು ಶೇಖರಣೆ ಆಗಿದೆಯಾ, ಅಷ್ಟರ ಮಟ್ಟಿಗೆ ಈ ಸತಿ ಮಳೆ ಆಗಿದೆಯಾ ಅನ್ನೋದ್ರ ಬಗ್ಗೆ ನಮ್ಮ ಎಕ್ಸ್ಪರ್ಟ್ಗಳು ಕೂಡ ಅದರ ಬಗ್ಗೆ ವಿವರವಾಗಿ ಅವರಿಗೆ ಅರ್ಥ ಆಗೋ ರೀತಿಯಾಗಿ ಹೇಳಬೇಕು. ಎಲ್ಲೋ ಒಂದು ಕಡೆ ಸರ್ಕಾರ ಇದ್ರ ಬಗ್ಗೆ ಎಡುತ್ತಾ ಇದೆ, ಸರ್ಕಾರದಲ್ಲಿ ಎಗ್ಗಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಹಾಗೆ ಕಾವೇರಿ ನೀರು ನಿಯಂತ್ರಣ ಮಂಡಳಿಯಲ್ಲಿ ಕರ್ನಾಟಕದ ವಾದ ಇದೀಗ ಮುಂದುವರೆದಿದೆ. ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ ಕೇವಲ 77.74 TMC ಅಷ್ಟೇ ನೀರಿರೋದು. ಜಲಾಶಯಗಳ ನೀರಿನ ಒಳ ಹರಿವು ತೀವ್ರವಾಗಿ ಕುಸಿತ ಆಗ್ತಾ ಇದೆ. ಸರಾಸರಿ 47% ಒಳ ಹರಿವು ಇದೀಗ ಡ್ಯಾಂಗಳಲ್ಲಿ ಕುಸಿದಿದೆ ಅನ್ನುವಂಥ ವಾದ ಆಗ್ತಾ ಇದೆ. ಕೃಷಿಗೆ ಕುಡಿಯೋದಕ್ಕೆ ನೀರಿನ ಅಗತ್ಯ ರಾಜ್ಯದಲ್ಲಿ ತೀವ್ರವಾಗಿದೆ. ಇನ್ನು ಕಾವೇರಿ ನೀರು ನಿಯಂತ್ರಣ ಮಂಡಳಿಯಲ್ಲಿ ಕರ್ನಾಟಕದ ವಾದವನ್ನ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿದೆ ಅಂತ. ಕಾವೇರಿ ಕೊಳ್ಳದ 4 ಡ್ಯಾಂಗಳಲ್ಲಿ ಸಾಕಷ್ಟು ನೀರಿನ ಪ್ರಮಾಣ ಕೊರತೆ ಇದೆ. ಕೃಷಿ ಚಟುವಟಿಕೆಗಳಾಗಿರ್ಬೋದು ಅಥವಾ ರಾಜ್ಯದ ಜನರಿಗೆ ಕುಡಿಯುವ ನೀರಿಗೆ ಆಗಿರ್ಬೋದು ಸಾಕಷ್ಟು ಕೊರತೆ ಇರೋದ್ರಿಂದಾಗಿ ಇಂಥ ಸಂದರ್ಭದಲ್ಲಿ ಹೇಗೆ ನಾವು ತಮಿಳುನಾಡಿಗೆ ದಿನನಿತ್ಯ 12,000 ಕ್ಯೂಸೆಕ್ ನೀರನ್ನ ಬಿಡೋದು ಅನ್ನುವಂಥದ್ರ ಬಗ್ಗೆ ಇದೀಗ ವಾದ ಆಗ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಕೃಷಿಗೆ ಆಗಿರ್ಬೋದು, ಕುಡಿಯೋದಕ್ಕಾಗಿರ್ಬೋದು ನೀರಿನ ಅಗತ್ಯತೆ ತೀವ್ರವಾಗಿದೆ ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ರ ಬಗ್ಗೆ ಕೂಡ ವಾದ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಲಾಳಿಪಾಳ್ಯ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ ಲಾಳಿಪಾಳ್ಯ, ನಾವು ನೋಡ್ತಾ ಇದ್ದೀವಿ ಕರ್ನಾಟಕಕ್ಕೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಅನ್ಯಾಯ ಆಗ್ತಾ ಇದೆ. ನಮ್ಮಲ್ಲಿ ಕುಡಿಯೋ ನೀರಿಗೆ ಬರ ಇದೆ, ಇಂಥದ್ರಲ್ಲಿ ತಮಿಳುನಾಡಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಬಿಡಬೇಕು ಅಂತ ಇದೀಗ ಸಿಡಬ್ಲ್ಯೂಆರ್ಸಿ 15 ದಿನ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನೋಂಥದ್ರ ಮಟ್ಟಿನಲ್ಲಿ ಆದೇಶವನ್ನು ಕೊಟ್ಟಿರುವಂಥದ್ದು. ಏನು ಹೇಳ್ತೀರಾ? ಅಂದರೆ ಮತ್ತೆ ಇಲ್ಲಿ ಆಕ್ರೋಶಗಳು ಭುಗಿಲೇಳುವಂಥ ಸಾಧ್ಯತೆಗಳು ಇದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ರಕ್ಷಾ, ಖಂಡಿತ. ಏನು ಅಂದ್ರೆ ಈಗಾಗಲೇ ಕಳೆದ ಬಾರಿ ಏನು ಕಾವೇರಿ ನೀರು ನಿರ್ವಹಣಾ ಮಂಡಳಿ ಅಥವಾ ಪ್ರಾಧಿಕಾರ ಎರಡೂ ಕಡೆಯಿಂದ ರಾಜ್ಯಕ್ಕೆ ಅನ್ಯಾಯ ಆಗಿತ್ತು. ಆಗ್ಲೂ ಒಂದಷ್ಟು ನೀರು ಬಿಡಬೇಕು ಅಂತೇಳಿ ಆದೇಶವನ್ನ ಮಾಡಿದ್ರು. ಅದನ್ನ ಖಂಡಿಸಿ ರಾಜ್ಯಾದ್ಯಂತ ಮತ್ತೆ ಮಂಡ್ಯದಲ್ಲಿ ಪ್ರಮುಖವಾಗಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಯಾಕೆಂದ್ರೆ KRS ಡ್ಯಾಮು ಈ ಬಾರಿ ತುಂಬೋದೇ ಇಲ್ಲ ಅಂತಕ್ಕಂಥ ಒಂದು ಸಂದರ್ಭ ಎದುರಾಗಿತ್ತು. ಆದ್ರೆ ಇವತ್ತಿಗೆ ಡ್ಯಾಮ್ನಲ್ಲಿ 124.80 ಗರಿಷ್ಠ ಮಟ್ಟ ಹೊಂದಿರ್ತಕ್ಕಂಥ ಡ್ಯಾಮ್ನಲ್ಲಿ ಇವತ್ತು 109 ಅಡಿ ಸಂಗ್ರಹ ಸಾಮರ್ಥ್ಯ ಆಗಿದೆ. ಅಂದ್ರೆ ಇವತ್ತಿಗೆ 109 ಅಡಿ ಇದೆ. ಅಂದ್ರೆ ಗರಿಷ್ಠ ಸಾಮರ್ಥ್ಯ ಇರ್ತಕ್ಕಂಥದ್ದು 49 TMC. ಅದರಲ್ಲಿ ಇವತ್ತಿಗೆ 30 TMC ಅಷ್ಟು ನೀರು ಸಂಗ್ರಹ ಆಗಿದೆ. ಈ ನಡುವೆ ಮಂಡ್ಯ ಜಿಲ್ಲೆಗೆ ಇವತ್ತಿಗೂ ಬೆಳೆಗಳಿಗೆ ನೀರು ಹರಿಸ್ಬೇಕಾ ಬೇಡವಾ ಅಂತಕ್ಕಂಥದ್ದು ನಿರ್ಧಾರ ಆಗಿಲ್ಲ. ಯಾಕೆಂದ್ರೆ ಈ ಹಿಂದೆ 80 ಅಡಿ 90 ಅಡಿ ಇದ್ದಾಗಲೂ ಬೆಳೆಗಳಿಗೆ ನೀರು ಬಿಟ್ಟಿದ್ದಾರೆ. ಹೀಗಾಗಿ ಇವತ್ತಿಗೆ 109 ಇದೆ, ನಮಗೆ ಬೆಳೆಗಳಿಗೆ ನೀರು ಬಿಡಬೇಕು ಅನ್ನೋ ಕಾರಣಕ್ಕೆ ರೈತರು ಒತ್ತಾಯವನ್ನೇ ಮಾಡ್ತಾ ಬಂದಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಇದು ಸಂಬಂಧಪಟ್ಟಂಗೆ ಇವತ್ತಿನವರೆಗೆ ಯಾವುದೇ ಸಂದರ್ಭ ಕೈಗೊಂಡಿಲ್ಲ, ತೀರ್ಮಾನವನ್ನ ಕೈಗೊಂಡಿಲ್ಲ. ಆದ್ರೆ ಈ ನಡುವೆ ಇವತ್ತು ಮತ್ತೆ ಪ್ರಾಧಿಕಾರ ಈ ರೀತಿ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ 15 ದಿನದಲ್ಲಿ ಸುಮಾರು 16 TMC ನೀರನ್ನ ಬಿಡ್ಬೇಕಾಗತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರಕಾರ ಅಥವಾ ಸೂಚನೆಯನ್ನ ಪ್ರಕಾರ. ಆ ರೀತಿ ಏನಾದ್ರು 16 TMC ಬಿಟ್ರೆ ಈಗ ಮಂಡ್ಯ KRS ನಲ್ಲಿ ಇರ್ತಕ್ಕಂಥದ್ದು 30 TMC ಮಾತ್ರ. ಅದರಲ್ಲಿ 5ರಿಂದ 6 TMC ಎಷ್ಟೇ ಇರೋದ್ರೆ ಮತ್ತೆ ಉಳಿದಿರ್ತಕ್ಕಂಥದ್ದು 24. ಅದರಲ್ಲಿ 16 TMC ಅವ್ರಿಗೆ ಕೊಡೋಕೆ ಹೆಂಗ್ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಎದುರಾಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಏನ್ ನಿರ್ಧಾರ ತಗೊಳ್ಳುತ್ತೆ ಅಂತಕ್ಕಂಥದ್ದು ಅಷ್ಟೇ ಪ್ರಮುಖ ಆಗುತ್ತೆ. ಎಂತ ಸಂದರ್ಭದಲ್ಲೂ ನೀರನ್ನ ಬಿಡಬಾರ್ದು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ರೈತರ ಒತ್ತಾಯ. ಆದ್ರೆ ರಾಜ್ಯ ಸರ್ಕಾರ ಏನ್ ಪ್ರಾಧಿಕಾರದ ಅಥವಾ ನ್ಯಾಯಾಧೀಕರಣದ ಆದೇಶವನ್ನ ಪಾಲನೆ ಮಾಡುತ್ತಾ ಅಥವಾ ರೈತರ ಹಿತವನ್ನ ಹೇಗೆ ಕಾಪಾಡುತ್ತೆ ಅಂತಕ್ಕಂಥದ್ದೇ ಈಗ ಉಳಿಸಿರ್ತಕ್ಕಂಥ ಪ್ರಶ್ನೆ. ರಕ್ಷಾ, ಅಂದ್ರೆ ನಾವು ನೋಡ್ತಾ ಇದ್ವಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಹಿಂದೆ ಮಾತಾಡಿದಂತ ಸಂದರ್ಭದಲ್ಲಿ ಬರಗಾಲ ಇದೆ, ಕೃಷಿಗೆ ನಾವು ನೀರನ್ನ ಬಿಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ನಮ್ಮಲ್ಲೇ ಇಂಥ ಪರಿಸ್ಥಿತಿ
ಓಕೆ ರವಿಲಾಲ್ ಪಾಳ್ಯ, ಹಾಗೆ ಇರಿ, ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಇನ್ನು ಕನ್ನಡ ಪರ ಹೋರಾಟಗಾರರಾದಂಥ ಪ್ರವೀಣ್ ಶೆಟ್ಟಿ ಅವರು ನಮಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. 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 ನಮಸ್ತೆ ಸರ್. ಮತ್ತೆ CWRC ಆಘಾತ ಕರ್ನಾಟಕಕ್ಕೆ ಮತ್ತೆ ಅದೇ ರೀತಿಯಾಗಿ ಅನ್ಯಾಯ ಆಗ್ತಾ ಇರೋಂಥದ್ದು, ಏನು ಹೇಳ್ತೀರಾ ಸರ್? ಯಾವುದೇ ಕಾರಣಕ್ಕೂ ಹ್ಮ್ ನಮ್ಮಲ್ಲಿರುವಂತ ನೀರು ಹೆಚ್ಚಾಗಿ ತಮಿಳುನಾಡಿಗೆ ಹೋಗ್ತಾ ಇದೆ. ಹೌದು. ಮತ್ತೆ ನೀರನ್ನು ಬಿಡುವಂತ ಕೆಲಸ ಸರ್ಕಾರ ಮಾಡಬಾರ್ದು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೆ. ನಿನ್ನೆ ತನಕ 11 TMC ನೀರನ್ನ ಕೂಡ ಬಿಟ್ಟಿದ್ದಾರೆ ಸರ್. ಮತ್ತೆ ಇವಾಗ 15 ದಿನ 12 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಆದೇಶ ಬಂದಿರೋದು. ಮಳೆ ಬಂದವಾಗ ನಾವು ಹಿಡಿದು ಇಟ್ಕೊಳ್ಳೋಕ್ಕಾಗಲ್ಲ. ಇವತ್ತು ಮಳೆ ಬರ್ತಾ ಇದೆ, ನೀರು ಹೋಗ್ತಾ ಇದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಮತ್ತೆ ಮಂಡ್ಯ ಮೈಸೂರು ಜನರ ರೈತರಿಗೆ ನೀರನ್ನ ಇಟ್ಕೊಂಡು ತಮಿಳುನಾಡಿಗೆ ನೀರನ್ನು ಬಿಡಬೇಕಾಗತ್ತೆ. ನಮ್ಮ ಸರ್ಕಾರ ಇಲ್ಲಿ ತನಕ ನೇತ್ರಾವತಿ ಇರಬಹುದು ಅಥವಾ ಶರಾವತಿ ಇರಬಹುದು, ಸಮುದ್ರಕ್ಕೆ ಹೋಗೋ ನೀರನ್ನ ತಡೆದು ಬೆಂಗಳೂರು ನಗರದ ಜನರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯನ್ನ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀನಿ. ಅದೇ ಸರ್, ಅಂದ್ರೆ ನಮ್ಮ ಊರಲ್ಲಿ ಇವಾಗ ಒಗ್ಗಟ್ಟಿಲ್ಲದೆ ಇರೋದೇ ಇದಕ್ಕೆಲ್ಲ ಕಾರಣ ಆಗ್ತಾ ಇದೆಯಾ? ನಮ್ಮ ಸರ್ಕಾರದ ನಿಲುವಿನ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಈ ತರ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಸರ್ಕಾರಗಳು, ನಮ್ಮ ಒಟ್ಟಾರೆ ಸರ್ಕಾರಗಳು, ಅಧಿಕಾರಿಗಳು ಮತ್ತೆ ಲೋಕಸಭಾ ಸದಸ್ಯರು ಎಲ್ಲರೂ ವೈಫಲ್ಯರಾಗಿದ್ದಾರೆ. ಮಾನ್ಯ ಪ್ರಧಾನ ಮಂತ್ರಿಯವರನ್ನ ಮಧ್ಯಸ್ಥಿಗೆ ಕರೆದಿರೋದ್ರ ಮುಖಾಂತರ ಕಾವೇರಿ ನೀರು ಬೆಂಗಳೂರು ನಗರ ಜನರಿಗೆ ಕುಡಿಲಿಕ್ಕೆ ಅಗತ್ಯವಾಗಿರೋದ್ರಿಂದ ಈ ಕೂಡಲೇ ಪ್ರಧಾನಿಯವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು, ಮತ್ತೆ ಮೇಕೆದಾಟು ಅಣೆಕಟ್ಟನ್ನ ಕಟ್ಟಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದು ಒತ್ತಾಯವನ್ನ ಮಾಡ್ತೀವಿ. ಹೌದು ಸರ್, ನೀವು ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ನಮ್ಮ ನೀರನ್ನು ನಾವು ಉಳಿಸ್ಕೊಳ್ಳೋದು ಹೇಗೆ ಸರ್? ಹಂಗಿದ್ರೆ ಪ್ರತಿ ಸತಿ ಹಿಂಗೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಇದ್ರೆ ಈ ರಾಜಕಾರಣಿಗಳಿಂದ ಇಲ್ಲೇ ತನಕ ನಮ್ಮ ಅನೇಕ ವರ್ಷಗಳಿಂದ ಕೋರ್ಟ್ಗಳಲ್ಲಿ ವಾದ ಮಾಡಿ ನಮ್ಮ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ತನಕ ನಮ್ಮ ಕನ್ನಡಿಗರಿಗೆ ನ್ಯಾಯ ಸಿಕ್ಕಿಲ್ಲ. ತಮಿಳುನಾಡಿನವರು ಆ ಕಾವೇರಿ ವಿಷಯ ಬಂದಾವಾಗ, ಯಾವುದೇ ನಾಡಿನ ಸಮಸ್ಯೆ ಬಂದಾವಾಗ ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡ್ತಾರೆ. ನಮ್ಮಲ್ಲಿ ಬಿಜೆಪಿಯವರು ಬಂದ್ರೆ JDS ಅವರು ಇರಲ್ಲ, JDS ಅವರು ಬಂದ್ರೆ ಕಾಂಗ್ರೆಸ್ ಅವರು ಇರಲ್ಲ. ಈ ರೀತಿ ಪದ್ಧತಿ ಇರೋದ್ರಿಂದ ಎಲ್ಲಾ ರಾಜಕಾರಣಿಗಳು ಒಟ್ಟಾರೆಯಾಗಿ ಇವತ್ತು ಮುಖ್ಯಮಂತ್ರಿಗಳು ದಿಟ್ಟವಾದ ಕ್ರಮವನ್ನು ತಗೊಳ್ಳೋದ್ರ ಮುಖಾಂತರ ಕಾವೇರಿ ನೀರನ್ನು ಉಳಿಸುವಂತ ಕೆಲಸ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಹೌದು ಸರ್, ಅಂದ್ರೆ ಈಗ ಕರ್ನಾಟಕ ಬಂದ್ ಬಗ್ಗೆ ಯಾವ ತರ ತೀರ್ಮಾನ ತಗೊಳ್ತೀರಾ ಸರ್? ನಾಳೆ ನಾವು ಮಧ್ಯಾಹ್ನ ನಿರ್ಧಾರವನ್ನ ಪ್ರಕಟಣೆ ಮಾಡ್ತೀವಿ. ಹಾ, ಕರ್ನಾಟಕ ಬಂದ್ ಮಾಡಿ ಆದ್ರೂ ಬಿಸಿ ಮುಟ್ಟಿಸ್ಬೇಕು ಅಂತನಾ? ಅಲ್ಲ, ಯಾವ ರೀತಿ ಬಂದ್ ಬೇಕಾ, ಅನಿವಾರ್ಯನಾ ಅದು ಬೇಕಾ ಬೇಡ ಅನ್ನೋಂತ ಚರ್ಚೆ ನಾಳೆ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಈ ಹಿಂದೆ CM ಅವ್ರು ಮಾತಾಡಿದಾಗ್ಲೂ ಹೇಳ್ತಾ ಇದ್ರು, ಕರ್ನಾಟಕ ಬಂದ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಆಗಲ್ಲ, ಆದ್ರೆ ಯಾವುದೇ ರೀತಿ ರಿಸಲ್ಟ್ ಕೂಡ ಸಿಗಲ್ಲ ಅಂತ. ಖಂಡಿತವಾಗ್ಲು. ಆದ್ರೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನ ಹೇರ್ಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ, ಹೋರಾಟದ ಒಂದು ಅಸ್ತ್ರ. ಆದ್ರಿಂದ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತೆ ಲೋಕಸಭಾ ಸದಸ್ಯರು ಈ ಕೂಡಲೇ ಎಚ್ಚೆತ್ಕೋಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಸರ್, ನಾವು ನೋಡ್ತಾ ಇದ್ವಿ ನಮ್ಮ ರಾಜ್ಯದಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗೆ ಒಂದ್ ಕಡೆ ನೀರಿಲ್ಲ, ಮತ್ತೊಂದ್ ಕಡೆ ಕುಡಿಯುವ ನೀರಿಗೋಸ್ಕರ ನಾವು ಶೇಖರಣೆ ಮಾಡ್ಕೊಳ್ಬೇಕಾಗಿದೆ. ಕುಡಿಯುವ ನೀರಿಗೋಸ್ಕರ ಕಾವೇರಿಯನ್ನು ಉಳಿಸ್ಕೊಳ್ಳುವಂತ ಅವಶ್ಯಕತೆ ಇದ್ದೇ ಇದೆ. ಇಂಥ ಸಂದರ್ಭದಲ್ಲಿ ಈಗ ತಮಿಳುನಾಡಿಗೆ ನಾವು ಕೃಷಿ ಬೆಳೆಗೆ ನೀರನ್ನ ಬಿಡಬೇಕು ಅಂತಂದ್ರೆ ಅದು ಯಾವ ತರ ನ್ಯಾಯ ಸರ್? ಇದು ಯಾಕೆ ಇದೇ ರೀತಿಯಾದಂತ ತೀರ್ಪು ಬರ್ತಾ ಇದೆ, ಆದೇಶಗಳು ಬರ್ತಾನೆ ಇದೆ ಅಂತ? ತಮಿಳುನಾಡವರು ನೀರನ್ನ ವ್ಯವಸಾಯಕ್ಕೆ ಕೇಳ್ತಾ ಇರುವಂತದ್ದು, ಹೌದು, ನಾವು ಕುಡಿಲಿಕ್ಕೆ ಕೇಳ್ತಾ ಇರುವಂತದ್ದು. ಅಲ್ಲಿ ನೀರಾವರಿ ಮಂತ್ರಿಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಇದನ್ನ ಪರಿಶೀಲನೆ ಮಾಡಿ ನಮ್ಗೆ ಏನ್ ಜಸ್ಟಿಸ್ ಕೊಡ್ಬೇಕಾಗಿದೆ ಅದನ್ನ ಕೊಡುವಂತ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಏನೇನ್ ಕೆಲಸ ಮಾಡಬೇಕಾಗಿದೆ ನಮ್ಮ ಅಧಿಕಾರಿಗಳು ತಯಾರಿಯನ್ನ ಮಾಡ್ಕೋಬೇಕಾಗಿದೆ. ನಮ್ಮ ಲೋಕಸಭಾ ಸದಸ್ಯರು ಮಾನ್ಯ ಪ್ರಧಾನ ಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕೋದ್ರ ಮುಖಾಂತರ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ. ಇಷ್ಟೊತ್ತು PNS ವಿಸ್ತಾರಗೆ ನಿಮ್ಮ ಒಂದಷ್ಟು ಮಾತುಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಾವು ನೋಡ್ತಾ ಇದ್ದೀವಿ CWRC ಆದೇಶದ ಬಗ್ಗೆ CM DKಶಿ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 3 ದಿನಗಳಲ್ಲಿ ಕಾವೇರಿ ನೀರಿನ ಬಗ್ಗೆ ಸಭೆಯನ್ನ ಮಾಡ್ತೀವಿ, ಹಾಗೆ ಬಳಿಕ ಅಂತಿಮ ನಿರ್ಧಾರ ಅಂತ ಈ ಸಂದರ್ಭದಲ್ಲಿ CM DKಶಿ ಅವರು ಹೇಳಿರುವಂತದ್ದು. ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ CM DK ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. 14-15 ಸಾವಿರ ಕ್ಯೂಸಿ ನೀಡಬೇಕು ಅಂತ ಈಗ ನಂಗೆ ಡೈರೆಕ್ಷನ್ಸ್ ಬಂದಿದೆ. ಈಗ 12 ಸಾವಿರ ಏನೋ ಬರಬೇಕು ಅಂತಿದೆ. ಇದನ್ನ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ನಮ್ಮ ಇರಿಗೇಷನ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಪರಿಸ್ಥಿತಿ ನೋಡ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಈಗ ಎಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತಾಗಿದೆ. ಲಾ ಆ್ಯಂಡ್ ಆರ್ಡ್ರು ಭಾಳ ಹುಷಾರಾಗಿ ನೀವು SP ಅವರಿಬ್ಬರು ಸೇರಿ ನಾಳೆ ಬೆಳಗ್ಗೆ ಸುಮ್ಮನೆ ಅನ್ನೆಸೆಸರಿ ಏನೋ ಕ್ರಿಯೇಷನ್ ಆಗಬಾರ್ದು.
ನೀರು ಬರ್ತಾ ಇದೆ. ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ಕಾಗಲ್ಲ. ಎಷ್ಟು ನೀರು ಕಬ್ಬಿನಿಂದ ಬಿಡೋಕ್ಕಾಗ್ತದೋ ಅದನ್ನು ಬಿಡೋಣ, ಮಿಕ್ಕಿದ್ದು ಮಾಡೋಣ. ಫಾರ್ಮರ್ಸ್ಗೆಲ್ಲ ಯಾವ ರೀತಿ ಎಜುಕೇಟ್ ಮಾಡಬೇಕು ಮಾಡಬೇಕು.